ನಮಸ್ಕಾರ. ವೇದಗಳು ಅಂದ್ರೇನು? ಕೇವಲ ಹಳೆಯ ಧಾರ್ಮಿಕ ಪುಸ್ತಕಗಳಾ? ಅಥವಾ ಅವುಗಳಲ್ಲಿ ಇಡೀ ಬ್ರಹ್ಮಾಂಡ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ರಹಸ್ಯವೇನಾದ್ರೂ ಅಡಗಿದ್ಯಾ? ಬನ್ನಿ, ಇವತ್ತು ಋಗ್ವೇದದ ಅತ್ಯಂತ ನಿಗೂಢವಾದ ಒಂದು ಸೂಕ್ತದ ಮೂಲಕ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಒಂದು ಕ್ಷಣ ಈ ಪ್ರಶ್ನೆಯನ್ನ ಕೇಳ್ಕೊಳ್ಳಿ. ಇದು ಸಾವಿರಾರು ವರ್ಷಗಳಷ್ಟು ಹಳೆಯದು, ಆದ್ರೂ ಇವತ್ತಿಗೂ ನಮ್ಮನ್ನ ಆಳವಾದ ಚಿಂತನೆಗೆ ತಳ್ಳುತ್ತೆ. ಯಾರು ಆ ಮೂಳೆ ಇಲ್ದವನು? ಅವನು ಮೂಳೆ ಇರುವನನ್ನ ಹೇಗೆ ಪೋಷಿಸ್ತಾನೆ? ಇದು ಸುಮ್ನೆ ಒಂದು ಒಗಟಲ್ಲ, ನಮ್ಮ ಅಸ್ತಿತ್ವದ ಮೂಲವನ್ನೇ ಪ್ರಶ್ನಿಸುವ ಒಂದು ತಾತ್ವಿಕ ಗಂಟು. ಇಂಥ ಒಂದು ಅದ್ಭುತ ಪ್ರಶ್ನೆ ಕೇಳಿದವರು ದೀರ್ಘತಮಸ ಎಂಬ ಮಹಾನ್ ಋಷಿ. ಅವರು ಕೇವಲ ಋಷಿಯಾಗಿರಲಿಲ್ಲ, ಬದಲಿಗೆ ಒಬ್ಬ ಮಹಾನ್ ತತ್ವಜ್ಞಾನಿ. ಅವರ ಈ ಒಂದೇ ಒಂದು ಪ್ರಶ್ನೆ ವೇದದ ಆಳವಾದ ಜ್ಞಾನಸಾಗರಕ್ಕೆ ನಮ್ಮನ್ನು ಕೊಂಡೊಯ್ಯುವ ದಾರಿದೀಪದಂತಿದೆ. ಹಾಗಾದ್ರೆ ದೀರ್ಘತಮಸರ ಈ ಒಗಟಿನ ಉತ್ತರ ಎಲ್ಲಿದೆ? ಅದು ಸಿಗೋದು ಋಗ್ವೇದದ ಒಂದು ತುಂಬಾನೇ ವಿಶೇಷವಾದ, ನಿಗೂಢವಾದ ಸೂಕ್ತದಲ್ಲಿ. ಆ ಸೂಕ್ತ ನಮ್ಮನ್ನ ಬ್ರಹ್ಮಾಂಡದ ರಚನೆಯ ರಹಸ್ಯದ ಕಡೆಗೆ ಒಂದು ಅದ್ಭುತ ಪಯಣಕ್ಕೆ ಕರೆದೊಯ್ಯುತ್ತೆ. ನಾವು ಉತ್ತರ ಹುಡುಕೊಂಡು ಹೊರಟಿರೋದು ಸುಪರ್ಣ ಸೂಕ್ತದ ಕಡೆಗೆ. ಸುಪರ್ಣ ಅಂದ್ರೆ ಭವ್ಯವಾದ ರೆಕ್ಕೆಗಳುಳ್ಳವನು ಅಂತ. ಈ ಹೆಸರು ಕೇಳದ ತಕ್ಷಣ ನಮ್ಗೆಲ್ಲ ಗರುಡನ ನೆನಪಾಗುತ್ತಲ್ವಾ? ಆದ್ರೆ ಇಲ್ಲಿ ಸುಪರ್ಣ ಅಂದ್ರೆ ಕೇವಲ ಒಂದು ಪಕ್ಷಿಯಲ್ಲ. ಹಾಗಿದ್ರೆ ಯಾರು ಈ ಸುಪರ್ಣ? ನೋಡಿ, ಈ ಪ್ರಾಚೀನ ಸೂಕ್ತದ ಗಹನವಾದ ಅರ್ಥವನ್ನ ತಿಳ್ಕೊಳ್ಳೋಕೆ ನಾವು ಮಾಸ್ಟರ್ ಇಕೆ ಅವರ ಸುಪರ್ಣ ಸೂಕ್ತಂ ಅನ್ನೋ ಒಂದು ಅದ್ಭುತ ವ್ಯಾಖ್ಯಾನದ ಸಹಾಯ ಪಡ್ತಿದ್ದೀವಿ. ಈ ಪುಸ್ತಕವೇ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡೋ ಒಂದು ಕೀಲಿಕೈ ಇದ್ದ ಹಾಗೆ. ಮತ್ತೆ ಬಂತು ನೋಡಿ ಸುಪರ್ಣ ಪದ, ಅಂದ್ರೆ ಭವ್ಯವಾದ ರೆಕ್ಕೆಗಳುಳ್ಳವನು. ಹೇಗೆ ಒಂದು ಗರುಡ ತನ್ನ ದೊಡ್ಡ ರೆಕ್ಕೆಗಳಿಂದ ಇಡೀ ಆಕಾಶವನ್ನೇ ಮುಚ್ಚಿಬಿಡಬಲ್ಲದೋ, ಹಾಗೆಯೇ ಈ ಸುಪರ್ಣ ಅನ್ನೋದು ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿರೋ ಒಂದು ಚೈತನ್ಯ ಶಕ್ತಿ. ಇದು ಕೇವಲ ಒಬ್ಬ ದೇವರಲ್ಲ, ಬದಲಿಗೆ ಇಡೀ ವಿಶ್ವದ ಹಿಂದಿರೋ ಮೂಲಭೂತ ಸತ್ಯ. ಈ ಸೂಕ್ತ ಏನೇಳುತ್ತೆ ಗೊತ್ತಾ? ಇದು ಇಡೀ ವೇದಗಳ ಸಾರವನ್ನೇ ಹಿಡಿದಿಟ್ಟಿದೆ ಅಂತಾರೆ. ಅದರ ಪ್ರಕಾರ ಈ ಇಡೀ ಬ್ರಹ್ಮಾಂಡ, ನಾವು ನೋಡೋ ಪ್ರತಿಯೊಂದು ಅಣು, ಪ್ರತಿಯೊಂದು ನಕ್ಷತ್ರ, ಪ್ರತಿಯೊಂದು ಜೀವಿಯೂ ಆ ಒಂದೇ ಒಂದು ಪರಮ ಚೈತನ್ಯದ ಬೇರೆ ಬೇರೆ ರೂಪಗಳು ಅಷ್ಟೇ. ಈ ಒಂದು ಕಲ್ಪನೆಯೇ ನಮ್ಮನ್ನು ದೊಡ್ಡ ಸತ್ಯದ ಕಡೆಗೆ ಕರೆದೊಯ್ಯತ್ತೆ. ಓಕೆ, ಎಲ್ಲವೂ ಒಂದೇ ಅನ್ನೋದು ಸರಿ. ಆದ್ರೆ ಇದನ್ನ ಋಷಿಗಳು ಹೇಗೆ ವಿವರಿಸಿದ್ದಾರೆ? ಇಲ್ಲಿ ದಾನೊಂದು ಅದ್ಭುತವಾದ ಕಲ್ಪನೆ ಬರುತ್ತೆ. ಅವರು ಇಡೀ ಬ್ರಹ್ಮಾಂಡವನ್ನೇ ಒಂದು ರಥಕ್ಕೆ ಹೋಲಿಸ್ತಾರೆ. ಕಲ್ಪಿಸ್ಕೊಳ್ಳಿ, ಇಡೀ ವಿಶ್ವವೇ ಒಂದು ರಥ. ಅದು ನಿರಂತರವಾಗಿ ಚಲಿಸ್ತಾನೇ ಇದೆ. ಆ ರಥ ಹೇಗಿದೆ? ಅದರ ಭಾಗಗಳ ಅರ್ಥವೇನು? ಬನ್ನಿ ನೋಡೋಣ. ಈ ವಿಶ್ವ ರಥದ ಪರಿಕಲ್ಪನೆ ಅನ್ನೋದು ತುಂಬಾನೇ ಆಳವಾದದ್ದು. ಇದು ಸುಮ್ಮನೆ ಕವಿಯ ಕಲ್ಪನೆಯಲ್ಲ. ಇದು ಬ್ರಹ್ಮಾಂಡ ಹೇಗೆ ಕೆಲಸ ಮಾಡುತ್ತೆ ಅಂತ ವಿವರಿಸೋ ಒಂದು ವೈಜ್ಞಾನಿಕ ಮಾದರಿ ಇದ್ದಾಗೆ. ಈ ರಥವನ್ನ ಓಡ್ಸೋರ್ಯಾರೋ, ಅದನ್ನ ಎಳೆಯೋ ಶಕ್ತಿ ಯಾದೋ? ಈ ಸೂಕ್ತವು ಈ ಎಲ್ಲಾ ಪ್ರಶ್ನೆಗಳಿಗೂ ಸಾಂಕೇತಿಕವಾಗಿ ಉತ್ತರ ಕೊಡುತ್ತೆ. ಆಶ್ಚರ್ಯ ಅಂದ್ರೆ, ಈ ಇಡೀ ಬ್ರಹ್ಮಾಂಡ ಅನ್ನೋ ರಥಕ್ಕೆ ಇರೋದು ಒಂದೇ ಒಂದು ಚಕ್ರ. ಆ ಒಂದೇ ಚಕ್ರ ಬೇರೇನೂ ಅಲ್ಲ, ನಮ್ಮ ಸೌರವ್ಯೂಹ. ಇದು ನಮ್ಮ ಸೌರವ್ಯೂಹದ ಏಕತೆಯನ್ನ ಸೂಚಿಸುತ್ತೆ. ಹೇಗೆ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಒಂದೇ ನಿಯಮಕ್ಕೆ ಬದ್ಧವಾಗಿ ಸುತ್ತುತ್ತವೋ, ಹಾಗೆಯೇ ಇಡೀ ವಿಶ್ವ ಒಂದೇ ಮೂಲ ನಿಯಮದ ಮೇಲೆ ನಿಂತಿದೆಯಂತ. ಸರಿ, ರಥಕ್ಕೆ ಚಕ್ರ ಒಂದೇ. ಹಾಗಿದ್ರೆ ಅದನ್ನೆಳಿತಾ ಇರೋದು ಯಾರು? ಅದನ್ನೆಳಿತಾ ಇರೋದು ಒಂದೇ ಒಂದು ಕುದುರೆ. ಆ ಕುದುರೆಯೇ ಇಡೀ ಬ್ರಹ್ಮಾಂಡದ ಪ್ರಾಣಶಕ್ತಿ. ಅದನ್ನ 7 ಹಗ್ಗಗಳಿಂದ ಕಟ್ಲಾಗಿದೆ. ಈ 7 ಹಗ್ಗಗಳಂದ್ರೇನು ಗೊತ್ತಾ? ಕಾಮನ ಬಿಲ್ಲಿನ 7 ಬಣ್ಣಗಳು, ಸಂಗೀತದ 7 ಸ್ವರಗಳು, ಮತ್ತೆ ಜ್ಯೋತಿಷ್ಯದ 7 ಗ್ರಹಗಳು. ಅಂದ್ರೆ ನೋಡಿ, ಬಣ್ಣ, ಧ್ವನಿ, ಗ್ರಹಗಳು ಎಲ್ಲದರ ಹಿಂದಿರೋ ಮೂಲತತ್ವ ಒಂದೇ ಅಂತ. ಇನ್ನು ರಥದ 3 ಕೇಂದ್ರಗಳು ಅಂದ್ರೆ ಸೂರ್ಯ, ಚಂದ್ರ ಮತ್ತು ಭೂಮಿ. ಈ ರಥದ ಕಲ್ಪನೆ ಆದ್ಮೇಲೆ ಈ ಸೂಕ್ತದಲ್ಲಿ ಬರುವ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಕೇತ ಅಂದ್ರೆ ಮೂವರು ಸಹೋದರರು. ಯಾರಿವರು? ಇವರು ನಮ್ಮ ಅಸ್ತಿತ್ವದ 3 ಬೇರೆ ಬೇರೆ ಸ್ತರಗಳನ್ನ, ಅಂದ್ರೆ 3 ಪ್ಲೇನ್ಸ್ ಆಫ್ ಎಕ್ಸಿಸ್ಟೆನ್ಸ್ನ ಪ್ರತಿನಿಧಿಸ್ತಾರೆ. ಈ ಮೂವರಲ್ಲಿ ಮೊದಲನೇ ಸಹೋದರ ಅಂದ್ರೆ ಜ್ಞಾನ, ಅಂದ್ರೆ ಪ್ಯೂರ್ ಕಾನ್ಷಿಯಸ್ನೆಸ್. ಎರಡನೆಯವನು ಶಕ್ತಿ, ಅಂದ್ರೆ ಎಲ್ಲವನ್ನೂ ಸೃಷ್ಟಿಸೋ, ಚಲನೆಯಲ್ಲಿಡೋ ಪ್ರಾಣಶಕ್ತಿ. ಇನ್ನು ಮೂರನೆಯವನು ನಾವು ವಾಸಿಸುವ ಈ ಭೌತಿಕ ಜಗತ್ತಿನ ರಾಜ. ನೋಡಿ, ಪ್ರಜ್ಞೆ, ಶಕ್ತಿ ಮತ್ತು ವಸ್ತು, ಈ 3 ಸೇರಿದಾಗ ಮಾತ್ರವೇ ಈ ಜಗತ್ತು ಅಸ್ತಿತ್ವದಲ್ಲಿರೋಕೆ ಸಾಧ್ಯ. ಈ ಸೂಕ್ತದ ಅತ್ಯಂತ ಅದ್ಭುತವಾದ ವಿಷಯ ಅಂದ್ರೆ ಇದೇ ನೋಡಿ. ಅದು ಬ್ರಹ್ಮಾಂಡಕ್ಕೂ ನಮ್ಮ ಮಾನವ ದೇಹಕ್ಕೂ ಇರೋ ನೇರ ಸಂಬಂಧವನ್ನ ತೋರಿಸುತ್ತೆ. ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಅಂತ ಕೇಳಿರ್ಬೋದು. ಅಂದ್ರೆ ಹೊರಗೆ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೇ ನಮ್ಮ ದೇಹದೊಳಗೂ ಇದೆ.
ಸೂರ್ಯ ನಮ್ಮ ನಾನು ಅನ್ನೋ ಪ್ರಜ್ಞೆಯ ಸಂಕೇತವಾದ್ರೆ ಗ್ರಹಗಳ ಚಲನೆ ನಮ್ಮ ದೇಹದೊಳಗಿನ ನರಮಂಡಲ ರಕ್ತ ಸಂಚಾರದ ಹಾಗೆ ಇಡೀ ವಿಶ್ವದ ಪ್ರಾಣಶಕ್ತಿಯೇ ನಮ್ಮ ಉಸಿರಾಗಿ ಹರಿತಿದೆ. ಎಂಥ ಅದ್ಭುತ ಅಲ್ವಾ? ಒಂದು ನಿಮಿಷ, ವೇದಗಳು ಇಷ್ಟೊಂದು ಆಳವಾಗಿ ಏಕತೆಯ ಬಗ್ಗೆ ಮಾತಾಡ್ತಿದ್ರೆ ಪಾಶ್ಚಿಮಾತ್ಯ ವಿದ್ವಾಂಸರು ಮತ್ತು ಅವರಿಂದ ಪ್ರಭಾವಿತರಾದವರು ವೇದಗಳ್ಳಿ ಬರೀ ಬಹುದೇವತಾವಾದ ಇದೆ ಅಂತ ಯಾಕೆ ಹೇಳ್ತಾರೆ? ಈ ತಪ್ಪು ಕಲ್ಪನೆಯನ್ನ ಸುಪರ್ಣ ಸೂಕ್ತ ಹೇಗೆ ಸರಿಪಡಿಸುತ್ತೆ ಅಂತಾನೂ ನೋಡೋಣ. ನೋಡಿ, ಎಷ್ಟೋ ಶತಮಾನಗಳಿಂದ ವೇದಗಳ ಆಳವಾದ ಸಾಂಕೇತಿಕ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋಕ್ ಹೋಗದೆ ಇದನ್ನೆಲ್ಲ ಬರೀ ಕಾಡು ಜನರ ಹಾಡುಗಳು, ಪ್ರಕೃತಿಗೆ ಹೆದರಿ ಮಾಡಿದ ಪೂಜೆಗಳು ಅಂತ ತಪ್ಪಾಗಿ ಅರ್ಥೈಸಲಾಗಿದೆ. ಸಾಮಾನ್ಯವಾಗಿ ಹರಡಿರೋ ಒಂದು ತಪ್ಪು ಕಲ್ಪನೆ ಏನು ಅಂದ್ರೆ, ವೇದದ ಮಂತ್ರಗಳೆಲ್ಲ ಸಿಡಿಲು, ಮಳೆ, ಗಾಳಿಗೆ ಹೆದರಿ ಆದಿಮಾನವರು ಮಾಡಿದ ಪ್ರಾರ್ಥನೆಗಳು ಅನ್ನೋದು. ಆದ್ರೆ ಸತ್ಯ ಇದಕ್ಕಿಂತ ಬಹಳಾನೇ ಭಿನ್ನವಾಗಿದೆ. ಈ ತಪ್ಪು ಕಲ್ಪನೆಗೆ ಸುಪರ್ಣ ಸೂಕ್ತದಲ್ಲೇ ನೇರವಾದ ಉತ್ತರವಿದೆ. ಅದು ಹೇಳುತ್ತೆ, ಸತ್ಯವನ್ನ ತಿಳಿದ ಜ್ಞಾನಿಗಳು ಆ ಏಕತೆಯನ್ನೇ ಹಾಡಿ ಹೊಗಳುತ್ತಿದ್ದಾರೆ. ಹೀಗಿರುವಾಗ ವಿಷಯನೇ ತಿಳಿಯದವರ ಹೇಳೋ ಬಹುದೇವತಾವಾದದ ಮಾತು ಸತ್ಯಕ್ಕೆ ಆಧಾರ ಆಗೋಕೆ ಹೇಗೆ ಸಾಧ್ಯ ಅಂತ. ಇದಕ್ಕಿಂತ ಸ್ಪಷ್ಟವಾದ ಸಾಕ್ಷಿ ಬೇಕಾ? ಸರಿ, ನಾವು ಇಲ್ಲಿಯವರೆಗೂ ಅರ್ಥ ಮಾಡ್ಕೊಂಡ ಎಲ್ಲವನ್ನೂ ಅಂದ್ರೆ ಆ ವಿಶ್ವರಥ, ಮೂವರು ಸಹೋದರರು, ಬ್ರಹ್ಮಾಂಡ ಪಿಂಡಾಂಡದ ಸಂಬಂಧ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಸುಪರ್ಣ ಸೂಕ್ತದ ಅಂತಿಮ ಸತ್ಯ ಏನು ಅಂತ ನೋಡೋ ಸಮಯ ಬಂದಿದೆ. ಆ ಸತ್ಯ ಎಲ್ಲವೂ ಒಂದೇ. ಈಗ ನಾವು ಶುರು ಮಾಡಿದ ಒಗಡಿಗೆ ವಾಪಸ್ ಬರೋಣ. ಮೂಳೆ ಇಲ್ಲದವನು ಮೂಳೆಯುಳ್ಳವನನ್ನ ಪೋಷಿಸ್ತಾನೆ ಅಂತ. ಇಲ್ಲಿ ಮೂಳೆ ಇಲ್ಲದವನು ಅಂದ್ರೆ ರೂಪವೇ ಇಲ್ಲದ ಕಣ್ಣಿಗೆ ಕಾಣದ ಸೂಕ್ಷ್ಮ ಪ್ರಾಣಶಕ್ತಿ. ಮೂಳೆಯುಳ್ಳವನು ಅಂದ್ರೆ ಒಂದು ನಿರ್ದಿಷ್ಟ ಆಕಾರ, ರಚನೆ ಇರೋ ಈ ಭೌತಿಕ ಜಗತ್ತು. ಅಂದ್ರೆ ಆಕಾರವಿಲ್ಲದ ಶಕ್ತಿಯೇ ಈ ಆಕಾರವಿರುವ ಜಗತ್ತನ್ನು ಸೃಷ್ಟಿಸಿ ಪೋಷಿಸ್ತಿದೆ. ಇದೇ ನೋಡಿ ಆ ಒಗಟಿನ ಗೂಢಾರ್ಥ. ಹಾಗಾದ್ರೆ ಇದರ ಅಂತಿಮ ಅರ್ಥವೇನು? ಇಂದ್ರ, ಅಗ್ನಿ, ವಾಯು, ಸೂರ್ಯ ಅಂತ ನಾವು ಕರೆಯೋ ಪ್ರಕೃತಿಯ ಬೇರೆ ಬೇರೆ ಶಕ್ತಿಗಳೆಲ್ಲ ಬೇರೆ ಬೇರೆ ದೇವ್ರುಗಳಲ್ಲ. ಅವೆಲ್ಲವೂ ಆ ಒಂದೇ ಒಂದು ಪರಮಸತ್ಯದ, ಆ ಸುಪರ್ಣನ ಬೇರೆ ಬೇರೆ ಕ್ರಿಯೆಗಳು, ಬೇರೆ ಬೇರೆ ಮುಖಗಳು. ನಾವು ಯಾವ ಹೆಸರಲ್ಲಿ ಕರೆದ್ರೂ ಪೂಜೆ ಸಲ್ಲೋದು ಆ ಒಂದೇ ಶಕ್ತಿಗೆ. ಸುಪರ್ಣ ಸೂಕ್ತದ 46ನೆಯ ಮಂತ್ರದಲ್ಲೇ ಈ ಸತ್ಯವನ್ನ ಅತ್ಯಂತ ಸ್ಪಷ್ಟವಾಗಿ ಘೋಷಣಿಸಲಾಗಿದೆ. ಇಂದ್ರ, ಮಿತ್ರ, ವರುಣ ಇವರೆಲ್ಲರ ಏಕತೆಯನ್ನ ಯಾರು ಆ ಸುಪರ್ಣ ಅಂತ ತಿಳ್ಕೊಳ್ತಾರೋ ಅವರೇ ನಿಜವಾದ ಜ್ಞಾನಿಗಳು. ಅವರು ಆ ಒಂದೇ ಸತ್ಯದ ಮಹಿಮೆಯನ್ನೇ ಹಾಡ್ತಾರೆ. ಒಂದು ಕ್ಷಣ ಯೋಚನೆ ಮಾಡಿ. ವೇದಗಳು ಒಂದು ಪರಮಾಣುವಿನಲ್ಲಿ ಇಡೀ ಬ್ರಹ್ಮಾಂಡವನ್ನ ಮತ್ತು ನಮ್ಮ ದೇಹದಲ್ಲಿ ಇಡೀ ವಿಶ್ವದ ನಕ್ಷೆಯನ್ನೇ ನೋಡ್ತಿದೆ ಅಂದ್ರೆ ನಮ್ಮ ಕಣ್ಣು ಮುಂದೆಯೇ ಇದ್ದು ನಮಗೆ ಕಾಣಿಸದೇ ಇರೋ ಇನ್ನೆಷ್ಟು ರಹಸ್ಯಗಳು ಅಡಗಿರಬಹುದು. ಈ ದೃಷ್ಟಿಕೋನ ನಮ್ಮ ಜೀವನವನ್ನ, ನಾವು ಈ ಜಗತ್ತನ್ನ ನೋಡೋ ರೀತಿಯನ್ನೇ ಬದಲಿಸಬಹುದಲ್ವೇ? ಈ ಬಗ್ಗೆ ಯೋಚಿಸಿ.